ಪುರಾತನ ಕೊಳಗಳನ್ನು ನಾವು ಯಾಕೆ ಅದನ್ನು ನಾವು ಕಾಪಾಡಬೇಕು, ಅದರ ಮಹತ್ವ ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಈ ಪುರಾತನ ವಾಟರ್ ಬಾಡೀಸ್ ಅಂತ ನಾವೇನು ಹೇಳ್ತೀವಿ, ನೀರಿನ ಈ ಕಲ್ಯಾಣಿಗಳು ಆಗಿರಬಹುದು, ಅವೆಲ್ಲವೂ ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಧಾರ್ಮಿಕ ಸ್ಥಳಕ್ಕೆ ಹೊಂದಿಕೊಂಡಂತಿರುವಂಥದ್ದು ಇವೆಲ್ಲವೂ ಕೂಡ. ಅಂದರೆ ಅದಕ್ಕೊಂದು ಆಧ್ಯಾತ್ಮಿಕ ಮೌಲ್ಯವೂ ಇದೆ, ಸಾಮಾಜಿಕ ಮೌಲ್ಯವೂ ಇದೆ, ಪರಿಸರ ಮೌಲ್ಯವೂ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಂಥ ಈ ಪುರಾತನ ಕಟ್ಟಡಗಳು ಇರಬಹುದು, ಇಂಥ ಶಿಲೆಗಳಿರಬಹುದು, ಇವೆಲ್ಲವನ್ನು ಕೂಡ ನಾವು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಕಾರಣದಿಂದ ಇದಕ್ಕೆ ಹೆಚ್ಚು ಮಹತ್ವ ಇದೆ. ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಪರಂಪರೆ ಇದು. ನಮ್ಮ ಪರಿಸರವನ್ನು ಉಳಿಸುವಂಥ ಕೆಲಸ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಇದು ಇತ್ತೀಚಿನ ಈ ಆಧುನಿಕ ನಮ್ಮ ಬದುಕಿನ ಜೀವನ ಶೈಲಿ ಬದಲಾವಣೆ ಆಗ್ತಾ ಇವೆಲ್ಲವನ್ನು ಕೂಡ ನಾವೆಲ್ಲೋ ಒಂದು ಕಡೆ ಕಡೆಗಾಣಿಸಿರ್ತಕ್ಕಂಥದ್ದು ಇವತ್ತು ಇದಕ್ಕೆಲ್ಲವೂ ಕೂಡ ಅದರ ಒಂದು ನೆಗ್ಲೆಕ್ಟ್ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಪುರಾತನ ಕೊಳಗಳನ್ನು ಉಳಿಸುವಂಥ ಕೆಲಸ, ಕಲ್ಯಾಣಿಗಳನ್ನು ಉಳಿಸುವಂಥ ಕೆಲಸ ನಮ್ಮ ಯುವಕರು ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ. ಇವತ್ತು ಅದನ್ನು ಸಂರಕ್ಷಿಸದೆ ಹೋದರೆ, ನಾನು ಆಗಲೇ ಹೇಳಿದಾಗ ಅದರ ಹಿಂದೆ ಇರ್ತಕ್ಕಂಥ ಧಾರ್ಮಿಕ ಮೌಲ್ಯ ಇರಬಹುದು, ಸಾಮಾಜಿಕ ಮೌಲ್ಯ ಇರ್ಬೋದು, ಎಷ್ಟೋ ಕಲ್ಯಾಣಿಗಳು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅವು ತಾಣಗಳಾಗಿದ್ದುಕೊಂಡು ಅವುಗೆ ನೀರಿಗೆ ಒಂದು ಆಶ್ರಯ ಆಗಿರುವಂಥದ್ದನ್ನೆಲ್ಲ ನಾವು ಕಾಣ್ತೇವೆ. ಅದರಿಂದ ಇಡೀ ನಾವು ಚೆನ್ನಾಗಿ ಬದುಕಬೇಕಾದ್ರೆ ಸಮಾಜದಲ್ಲಿ ಬರೀ ಮನುಷ್ಯರಷ್ಟೇ ಬದುಕಿದ್ರೆ ಸಾಲದು, ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಎಲ್ಲವೂ ಕೂಡ ಒಂದು ಅನ್ಯೋನ್ಯ ರೀತಿಯಲ್ಲಿ ನಾವು ಬಂಧುಗಳಂತೆ ಬದುಕಿದರೆ ಮಾತ್ರ ನಮ್ಮ ಬದುಕು ಸಂಪೂರ್ಣ ಆಗುತ್ತೆ, ನಮ್ಮ ಪರಿಸರವು ಚೆನ್ನಾಗಿರುತ್ತೆ, ನಾವೆಲ್ಲರೂ ಕೂಡ ಒಳ್ಳೆಯ ಬಾಳ್ವೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಯುವಕರು ಅಂಥ ಸ್ಥಳಗಳನ್ನು ಉಳಿಸುವಂಥ ಕೆಲಸ ಮಾಡಿದರೆ ನಮಗೆ ಅಂಥ ಕಲ್ಯಾಣಿಗಳ, ಅಂಥ ಪುರಾತನ ವ್ಯವಸ್ಥೆಗಳ, ನೀರಿನ ವ್ಯವಸ್ಥೆಯ ಬಗ್ಗೆ ಕೂಡ ನಮ್ಮ ಯುವಕರಿಗೆ ಒಂದು ಅರಿವಾಗಬೇಕು. ಜೊತೆಯಲ್ಲಿ ಅವರು ಇಂಥದ್ದನ್ನು ಉಳಿಸುವಂಥ ಕೆಲಸ ಸಾಧ್ಯ ಮಾಡಬೇಕು ಅಂಥೇಳಿ ನಾನಾದರೂ ಕೂಡ ಯುವಕರಲ್ಲಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೇನೆ.